ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಭಾರತದ 7 ದಶಕಗಳ ಕನಸು. ಏನಾದರೂ ಮಾಡಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನ ಗಿಟ್ಟಿಸ್ಕೋಬೇಕು ಅಂತ ಭಾರತ ಮಾಡ್ತಾ ಇರೋ ಪ್ರಯತ್ನ ಅಷ್ಟಿಷ್ಟಲ್ಲ. ಒಂದು ಕಾಲಕ್ಕೆ ಭಾರತಕ್ಕೆ ಭದ್ರತಾ ಮಂಡಳಿಯ ಸದಸ್ಯತ್ವ ಸಿಗಬೇಕು ಅಂತ ರಷ್ಯಾ ಮಾತ್ರ ಹೇಳ್ತಾ ಇತ್ತು. ಆದರೆ ಈಗ ಆ ಮಾತನ್ನ ಭದ್ರತಾ ಮಂಡಳಿಯ 4 ಕಾಯಂ ಸದಸ್ಯ ದೇಶಗಳು ಹೇಳ್ತಾ ಇವೆ. ಜೊತೆಗೆ ಇನ್ನಿತರ ದೇಶಗಳು ಕೂಡ ಭಾರತ ಇಲ್ಲದ ಭದ್ರತಾ ಮಂಡಳಿ ಅಪೂರ್ಣ ಅಂತ ಹೇಳೋದಕ್ಕೆ ಶುರು ಮಾಡಿವೆ. ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಭಾರತ ಜಗತ್ತಿನ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶ. ಭಾರತ ದಕ್ಷಿಣ ವಿಶ್ವವನ್ನು ಪ್ರತಿನಿಧಿಸ್ತಾ ಇರೋ ರಾಷ್ಟ್ರ. ಭಾರತ ಜಾಗತಿಕ ಆರ್ಥಿಕತೆಯಲ್ಲಿ 5ನೇ ಸ್ಥಾನವನ್ನು ಪಡ್ಕೊಂಡಿರುವ ದೇಶ. ಇಷ್ಟಾದರೂ ಕೂಡ 5 ಕಾಯಂ ಸದಸ್ಯರಿರುವ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಒಂದು ಕಾಯಂ ಸದಸ್ಯತ್ವ ಸಿಗ್ತಾ ಇಲ್ಲ. ಅದು ಸಿಗದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಭಾವ ಪರಿಪೂರ್ಣ ಆಗೋದಿಲ್ಲ. ಆದರೆ ಭಾರತ ಬಯಸ್ತಾ ಇರುವ, ಭಾರತ ತೀವ್ರವಾಗಿ ಪ್ರಯತ್ನ ಪಡ್ತಾ ಇರುವ ಆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕೆ ನಮಗೆ ಅಡ್ಡಿ ಆಗ್ತಾ ಇರೋದೇನು? ಬಯಕೆಗೂ ಪ್ರಯತ್ನಕ್ಕೂ ವಾಸ್ತವಕ್ಕೂ ಇರೋ ವ್ಯತ್ಯಾಸ ಎಂಥದ್ದು? ಭಾರತ ವಿಶ್ವಸಂಸ್ಥೆಯ ಸದಸ್ಯ ಆಗೋದಕ್ಕಿರೋ ಅಡ್ಡಿ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, 1945 ಜೂನ್ 26ನೇ ತಾರೀಕು ಅಮೆರಿಕ, ಬ್ರಿಟನ್, ರಷ್ಯಾ, ಚೈನಾ, ಫ್ರಾನ್ಸ್ಗಳು ಸೇರಿದ ಹಾಗೆ ಒಟ್ಟು 50 ದೇಶಗಳು ಸಹಿ ಮಾಡೋದರ ಮೂಲಕ ವಿಶ್ವಸಂಸ್ಥೆಯನ್ನ ಹುಟ್ಟುಹಾಕಿದ್ವು. 2ನೇ ಮಹಾಯುದ್ಧದ ಕೊನೆಯಲ್ಲಿ ಶುರುವಾದ ವಿಶ್ವಸಂಸ್ಥೆ ಮುಂದಿನ ದಿನಗಳಲ್ಲಿ ಯಾವುದೇ ಜಾಗತಿಕ ಸಮರಗಳು ನಡೆಯದ ಹಾಗೆ ನೋಡ್ಕೋಬೇಕು ಅನ್ನೋ ಆಶಯದ ಜೊತೆಗೆ ಕಾರ್ಯಪ್ರವೃತ್ತ ಆಯಿತು. ಆದರೆ ಅವತ್ತಿಗಿನ್ನೂ ಕೂಡ 2ನೇ ಮಹಾಯುದ್ಧ ಮುಗಿದಿರಲಿಲ್ಲ. ಜಪಾನ್ ಇನ್ನೂ ಕೂಡ ಪೆಸಿಫಿಕ್ ಅಲ್ಲಿ ಯುದ್ಧ ಮಾಡ್ತಾ ಇತ್ತು. ಯಾವಾಗ ಆಗಸ್ಟ್ 6 ಹಾಗೂ ಆಗಸ್ಟ್ 9ನೇ ತಾರೀಕು ಅಮೆರಿಕ ಹಿರೋಶಿಮಾ ಮತ್ತು ನಾಗಾಸಾಕಿ ಮೇಲೆ ಅಣುಬಾಂಬ್ ದಾಳಿ ಮಾಡ್ತೋ, ಅಲ್ಲಿಗೆ ಜಪಾನ್ ತನ್ನ ಶಕ್ತಿಯನ್ನು ಕಳ್ಕೊಳ್ತು. 1945 ಆಗಸ್ಟ್ 15ನೇ ತಾರೀಕು ಜಪಾನ್ ಸೋಲನ್ನು ಒಪ್ಕೊಳ್ತು. ಹೀಗೆ ಜಪಾನ್ ಶರಣಾಗತಿ ಪತ್ರಕ್ಕೆ ಸಹಿ ಹಾಕಿದ ನಂತರ ಅಧಿಕೃತವಾಗಿ ಈ ವಿಶ್ವಸಂಸ್ಥೆ ಕೂಡ ಪ್ರಾರಂಭ ಆಯಿತು. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಅಧಿಕೃತವಾಗಿ ತನ್ನ ಕೆಲಸವನ್ನು ಆರಂಭ ಮಾಡಿದ್ದಲ್ಲದೆ ಆ ಸಮಯದಲ್ಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಪ್ರಾರಂಭ ಆಯಿತು. ಅಲ್ಲಿ 2ನೇ ಮಹಾಯುದ್ಧವನ್ನ ಗೆದ್ದ ಕೂಟದಲ್ಲಿದ್ದ 5 ದೇಶಗಳು ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವವನ್ನು ಪಡ್ಕೊಂಡು ಆ ಬಳಿಕ ಭದ್ರತಾ ಮಂಡಳಿಯನ್ನ ಅವರು ಒಂಥರ ತಮ್ಮ ಜಾಗೀರು ಮಾಡಿಕೊಂಡ್ರು. ಬೇರೆ ಯಾವ ದೇಶಕ್ಕೂ ಶಾಶ್ವತ ಸದಸ್ಯತ್ವವನ್ನು ಕೊಡಲಿಲ್ಲ. ಒಂದಷ್ಟು ದೇಶಗಳಿಗೆ ತಾತ್ಕಾಲಿಕ ಸದಸ್ಯತ್ವವನ್ನು ಕೊಡಲಾಯಿತಾದರೂ ಆ ದೇಶಗಳಿಗೆ ವೀಟೋ ಅಧಿಕಾರ ಇಲ್ಲ. ಜಗತ್ತಲ್ಲಿ ಕಳೆದ 7 ದಶಕಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅವತ್ತಿನ ಶಕ್ತಿವಂತ ದೇಶಗಳಿವತ್ತು ಅಶಕ್ತಗೊಂಡಿವೆ. ಸಾಕಷ್ಟು ಬೇರೆ ಬೇರೆ ದೇಶಗಳು ಶಕ್ತಿ ಗಳಿಸಿ ಮೇಲೆದ್ದು ನಿಂತಿವೆ. ಆದರೆ ಭದ್ರತಾ ಮಂಡಳಿಯಲ್ಲಿ ಮಾತ್ರ ಯಾವ ಬದಲಾವಣೆಯೂ ಆಗಿಲ್ಲ. ಇನ್ನು 50 ದೇಶಗಳೊಂದಿಗೆ ಪ್ರಾರಂಭವಾದ ವಿಶ್ವಸಂಸ್ಥೆಯಲ್ಲಿ ಇವತ್ತು 193 ಸದಸ್ಯ ರಾಷ್ಟ್ರಗಳು ಹಾಗೂ 2 ಅಬ್ಸರ್ವರ್ ದೇಶಗಳು ಇವೆ. ಇಲ್ಲಿ ವಿಶ್ವಸಂಸ್ಥೆಯ ಶಕ್ತಿ ಹೆಚ್ಚಾಯಿತೇ ವಿನಃ ಅದನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ತಾ ಇರೋದು ಮಾತ್ರ ಭದ್ರತಾ ಮಂಡಳಿಯ ಕೇವಲ 5 ದೇಶಗಳು. ಜಗತ್ತಿನ ರಕ್ಷಣೆಗೆ, ಶಾಂತಿ ಕಾಪಾಡೋದಕ್ಕೆ ಯಾವುದೇ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಕೂಡ ಭದ್ರತಾ ಮಂಡಳಿಯ ಒಪ್ಪಿಗೆ ಬೇಕು. ಅದನ್ನಾದರೂ ಅವರು ಸರಿಯಾಗಿ ನಿಭಾಯಿಸೋದಕ್ಕೆ ಸಾಧ್ಯವಾಗ್ತಾ ಇದೆಯಾ ಅಂದ್ರೆ, ಎತ್ತು ಏರಿಗೆ ಎಳೆದ್ರೆ ಕ್ವಾಣ ನೀರಿಗೆ ಎಳಿತು ಅನ್ನೋ ಹಾಗೆ ಈ 5 ದೇಶಗಳಲ್ಲಿ 3 ಬಣಗಳು. ಬ್ರಿಟನ್ ಹಾಗೂ ಅಮೆರಿಕ ಒಂದು ಕಡೆ ನಿಂತರೆ, ರಷ್ಯಾ ಮತ್ತು ಚೈನಾಗಳೊಂದು ಕಡೆ ನಿಂತಿವೆ. ಇನ್ನು ಫ್ರಾನ್ಸ್ ತಟಸ್ಥವಾಗಿದೆ. ಇನ್ನು ಬೇರೆ ದೇಶಗಳ ಮೂಗಿಗೆ ತುಪ್ಪ ಸವರೋದಕ್ಕೆ ಭದ್ರತಾ ಮಂಡಳಿಗೆ ತಾತ್ಕಾಲಿಕ ಸದಸ್ಯ ರಾಷ್ಟ್ರಗಳನ್ನ ಕೂಡ ಆಯ್ಕೆ ಮಾಡಲಾಗುತ್ತೆ. ಇಲ್ಲಿ ಜಗತ್ತಿನ ನಾನಾ ದೇಶಗಳು ಇಂತಿಷ್ಟು ವರ್ಷ ಅಂತ ಸದಸ್ಯತ್ವವನ್ನು ಪಡ್ಕೊಳ್ತವೆ. ಆದರೆ ಆ ದೇಶಗಳಿಗೆ ವೀಟೋ ಅಧಿಕಾರ ಇಲ್ಲದೆ ಇರೋದ್ರಿಂದ ಅವುಗಳ ಪ್ರಾತಿನಿಧ್ಯಕ್ಕೆ ಕೂಡ ಅಂತ ಯಾವ ಶಕ್ತಿಯೂ ಇರೋದಿಲ್ಲ. ಅವರು ಏನೇ ನಿರ್ಧಾರ ತಗೊಂಡ್ರು ಕಾಯಂ ಸದಸ್ಯ ದೇಶಗಳ ಒಂದು ವೀಟೋ ಅದೆಲ್ಲವನ್ನು ಕೂಡ ತಲೆ ಕೆಳಗಾಗಿ ಮಾಡುತ್ತೆ. ಹೀಗಾಗಿನೇ ಭಾರತ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವಕ್ಕಾಗಿ ಪ್ರಯತ್ನ ಪಡ್ತಾ ಇದೆ. ನಮಗೆ ಮಾತ್ರ ಕೊಡಿ ಅಂತ ಕೂಡ ಭಾರತ ಕೇಳ್ತಿಲ್ಲ. ಬದಲಿಗೆ ಜಪಾನ್, ಬ್ರೆಜಿಲ್ ಹಾಗೂ ಜರ್ಮನಿಗಳ ಒಂದು ಕೂಟ ಮಾಡಿಕೊಂಡು ಕಾಯಂ ಸದಸ್ಯತ್ವಕ್ಕಾಗಿ ಬೇಡಿಕೆ ಇಡ್ತಾ ಬರ್ತಾ ಇದೆ. ಈ 4 ದೇಶಗಳು ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡ್ತಾ 4ವರಿಗೂ ಸದಸ್ಯತ್ವವನ್ನು ಕೊಡಿ ಅಂತ ಒತ್ತಡವನ್ನು ಹೇರ್ತಾ ಬರ್ತಾ ಇವೆ. ಹೀಗಾಗಿನೇ ಇವುಗಳನ್ನ ಗ್ರೂಪ್ 4 ಅಥವಾ G4 ಅಂತ ಕರೀತಾರೆ. ಈ ಎಲ್ಲ ದೇಶಗಳು ಕೂಡ ಬಲಿಷ್ಠವಾಗಿವೆ. ಆದರೂ ಕಾಯಂ ಸದಸ್ಯತ್ವ ಸಿಗ್ತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಕಾಯಂ ಸದಸ್ಯತ್ವ ಸಿಕ್ಕರೆ ವೀಟೋ ಅಧಿಕಾರವನ್ನು ಕೂಡ ಈ ದೇಶಗಳಿಗೆ ಕೊಡಬೇಕು ಅನ್ನೋ ಕಾರಣಕ್ಕೆ. ಇಲ್ಲಿ G4 ದೇಶಗಳ ಸದಸ್ಯತ್ವಕ್ಕೆ
ಕೇವಲ ಕಾಯಂ ಸದಸ್ಯ ರಾಷ್ಟ್ರಗಳು ಮಾತ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇಲ್ಲ, ಬದಲಿಗೆ ಬೇರೆ ದೇಶಗಳು ಕೂಡ ಇಲ್ಲಿ ಕೊಕ್ಕೆ ಹಾಕ್ತಾ ಇವೆ. ಅದರಲ್ಲೂ ಇಟಲಿ ನೇತೃತ್ವದಲ್ಲಿ 10 ದೇಶಗಳು ಒಂದು ಗ್ರೂಪ್ ಅನ್ನು ಮಾಡಿಕೊಂಡಿವೆ. ಈ ಗುಂಪಲ್ಲಿ ಇಟಲಿ, ಸ್ಪೇನ್, ಮಾಲ್ಟಾ, ಕೊಲಂಬಿಯಾ, ಮೆಕ್ಸಿಕೋ, ಅರ್ಜೆಂಟೈನಾ, ಪಾಕಿಸ್ತಾನ, ದಕ್ಷಿಣ ಕೊರಿಯಾ, ಕೆನಡಾ ಮತ್ತು ಟರ್ಕಿಗಳಿವೆ. ಇಲ್ಲಿ ಸ್ಪೇನ್ ಮತ್ತು ಇಟಲಿ ಎರಡು ಜರ್ಮನಿಗೆ ಸದಸ್ಯತ್ವ ಸಿಗಬಾರದು ಅಂತ ವಿರೋಧ ವ್ಯಕ್ತಪಡಿಸ್ತಾ ಇದ್ರೆ, ದಕ್ಷಿಣ ಕೊರಿಯಾ ಜಪಾನ್ನ ಸದಸ್ಯತ್ವಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಹಾಗೆ ಭಾರತ ಯಾವುದೇ ಕಾರಣಕ್ಕೂ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯ ರಾಷ್ಟ್ರ ಆಗಬಾರದು ಅಂತ ಪಾಕಿಸ್ತಾನ ವಿರೋಧ ವ್ಯಕ್ತಪಡಿಸುತ್ತೆ. ಕೊಲಂಬಿಯಾ, ಮೆಕ್ಸಿಕೋ ಹಾಗೂ ಅರ್ಜೆಂಟೀನಾಗಳು ಬ್ರೆಜಿಲ್ನ ಸದಸ್ಯತ್ವಕ್ಕೆ ಕಲ್ಲು ಹಾಕ್ತಾ ಇವೆ. 1992ರಿಂದ ಕೂಡ ಇದೇ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇರುವ ಇಟಲಿ ಅಂಡ್ ಟೀಮ್ ಇನ್ಯಾರಿಗೂ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಬೇಡ, ಅಲ್ಲಿನ ತಾತ್ಕಾಲಿಕ ರಾಷ್ಟ್ರಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿ ಅಂತ ಕೇಳ್ತಾ ಇದೆ. ಇದೊಂದು ರೀತಿ ನಮಗೂ ಬೇಡ ಅವ್ರಿಗೂ ಬೇಡ ಅನ್ನೋ ಥರದ ಮೊಂಡು ಸಿದ್ಧಾಂತ. ಇಷ್ಟೆಲ್ಲದರ ಮೇಲೂ ಕೂಡ ಭಾರತಕ್ಕೆ ಭದ್ರತಾ ಮಂಡಳಿಯಲ್ಲಿ ಒಂದು ಸ್ಥಾನವನ್ನು ಕೊಡಬೇಕು ಅನ್ನೋ ಮಾತುಗಳನ್ನು ಆಗಾಗ್ಗೆ ಒಂದಷ್ಟು ದೇಶಗಳು ಹೇಳ್ತಾ ಇರ್ತವೆ. ಈ ಹಿಂದೆ ರಷ್ಯಾ ಕೂಡ ಭಾರತಕ್ಕೆ ಶಾಶ್ವತ ಸ್ಥಾನವನ್ನು ಕೊಡೋದ್ರ ಬಗ್ಗೆ ಮಾತಾಡಿತ್ತು. ಕೆಲವೊಮ್ಮೆ ಅಮೆರಿಕ ಕೂಡ ಇದಕ್ಕೆ ಬೆಂಬಲವನ್ನು ಕೊಡೋದಾಗಿ ಹೇಳುತ್ತೆ. ಈಗ ಫ್ರಾನ್ಸ್ ಭಾರತಕ್ಕೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಕೊಡಬೇಕು ಅಂತ ಹೇಳಿದೆ. ಫ್ರಾನ್ಸ್ನ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಈ ಬಗ್ಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಮಾತಾಡಿದ್ದಾರೆ. ನಾವೀಗ ಭದ್ರತಾ ಮಂಡಳಿಯನ್ನು ಹೊಂದಿದ್ದೀವಿ, ಆದರೆ ಅದು ಪರಿಪೂರ್ಣವಾಗಿಲ್ಲ. ಹೀಗಾಗಿ ವಿಶ್ವಸಂಸ್ಥೆ ಇನ್ನಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡಬೇಕಾದ್ರೆ ಭದ್ರತಾ ಮಂಡಳಿಗೆ ಇನ್ನಷ್ಟು ಹೊಸ ಸದಸ್ಯ ರಾಷ್ಟ್ರಗಳ ಸೇರ್ಪಡೆ ಆಗುವುದು ಉತ್ತಮ ಅನ್ಸುತ್ತೆ. ಹೀಗಾಗಿ G4 ದೇಶಗಳ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನ ಫ್ರಾನ್ಸ್ ಬೆಂಬಲಿಸುತ್ತೆ ಅಂತ ಅಧ್ಯಕ್ಷ ಮ್ಯಾಕ್ರಾನ್ ಹೇಳಿದ್ದಾರೆ. ಇನ್ನು ಈ ಘಟನೆ ನಡೆದ 24 ಗಂಟೆಗಳಾಗುವಷ್ಟರಲ್ಲಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಕೂಡ ಅದೇ ಮಾತುಗಳನ್ನಾಡಿದ್ದಾರೆ. ನಾವು ಭದ್ರತಾ ಮಂಡಳಿಯನ್ನ ಇನ್ನಷ್ಟು ವಿಸ್ತರಿಸಬೇಕಿದೆ. G4 ದೇಶಗಳ ಜೊತೆಗೆ ಆಫ್ರಿಕಾ ಹಾಗೂ ಇನ್ನಿತರ ದೇಶಗಳಿಗೆ ಕೂಡ ಅಲ್ಲಿ ಪ್ರಾತಿನಿಧ್ಯವನ್ನ ಕಲ್ಪಿಸಬೇಕಿದೆ. ಅದಕ್ಕೆ ಬೇಕಿದ್ರೆ ವೋಟಿಂಗ್ ಆದರೂ ನಡೀಲಿ, ಅಂತೂ ಸದಸ್ಯ ರಾಷ್ಟ್ರಗಳ ಆಯ್ಕೆ ಆಗಲಿ ಅಂತ ಸ್ಟಾರ್ಮರ್ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಭದ್ರತಾ ಮಂಡಳಿಯ 2 ದೇಶಗಳು G4 ದೇಶಗಳ ಸೇರ್ಪಡೆಗೆ ಒಪ್ಪಿಗೆಯನ್ನು ಕೊಟ್ಟಿವೆ. ಇನ್ನುಳಿದ 3 ದೇಶಗಳ ಪೈಕಿ ಅಮೆರಿಕ, ರಷ್ಯಾ ಹಾಗೂ ಚೈನಾಗಳು ಮಾತ್ರ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸಬೇಕಿದೆ. ಹಾಗೆ ನೋಡಿದ್ರೆ ಭಾರತದ ಸೇರ್ಪಡೆಗೆ ರಷ್ಯಾ ಒಪ್ಕೋಬಹುದು, ಆದರೆ ಈ ವಿಷಯದಲ್ಲಿ ಅಮೆರಿಕ ಮತ್ತು ಚೈನಾಗಳದ್ದೇ ಸಮಸ್ಯೆ. ಚೈನಾ ಭಾರತವನ್ನು ವಿರೋಧಿಸುತ್ತೆ ಅನ್ನೋದೇನೋ ಸರಿ, ಆದ್ರೆ ಅಮೆರಿಕಾದ್ದೇನು ಸಮಸ್ಯೆ ಅಂತ ನೀವು ಅಂದ್ಕೋತಾ ಇರಬಹುದು. ಇಲ್ಲಿ ಅಮೆರಿಕಾದ ಎಲ್ಲ ನಿಲುವುಗಳನ್ನು ಭಾರತ ಬೆಂಬಲಿಸೋದಿಲ್ಲ. ನೇರವಾಗಿ ಹೇಳಬೇಕು ಅಂದ್ರೆ ಭಾರತ ಅಮೆರಿಕಾದ ಗುಲಾಮನಂತೆ ಯಾವತ್ತೂ ವರ್ತಿಸಿಲ್ಲ. ಹೀಗಾಗಿ ಅಮೆರಿಕಾಗೆ ಭಾರತ ಎಷ್ಟೇ ಹತ್ತಿರ ಆದರೂ ಕೂಡ ಅದು ಭಾರತವನ್ನ ಕೆಲ ವಿಷಯಗಳಲ್ಲಿ ಸ್ವಲ್ಪ ದೂರದಲ್ಲೇ ಇಡಬಯಸುತ್ತೆ. ಸೊ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಸ್ಥಾನವನ್ನು ಕೊಟ್ಟುಬಿಟ್ರೆ ಅದು ನಾಳೆ ರಷ್ಯಾದ ಜೊತೆ ನಿಲ್ಲುವ ಸಾಧ್ಯತೆ ಇರುತ್ತೆ, ಅಥವಾ ಈಗಿರುವಂತೆ ತಟಸ್ಥ ನಿಲುವನ್ನ ಬೆಳೆಸಿಕೊಂಡು ತನ್ನ ಮೂಗಿನ ನೇರಕ್ಕೆ ನಿರ್ಧಾರಗಳನ್ನು ಕೈಗೊಳ್ಳುವ ಸಾಧ್ಯತೆಗಳಿರುತ್ತವೆ ಅನ್ನೋ ಭಯ ಅಮೆರಿಕಾದ್ದು. ಹೀಗಾಗಿ ಭಾರತದ ಬಗ್ಗೆ ಅಮೆರಿಕ ಇಲ್ಲಿಯವರೆಗೆ ಗಟ್ಟಿಯಾಗಿ ಏನನ್ನೂ ಹೇಳೋದಕ್ಕೆ ಹೋಗಿಲ್ಲ. ಇನ್ನು ಚೈನಾ ಗೆಳೆಯರೆ, ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ಪಡೆಯೋದಕ್ಕೆ 4 ಅಡೆತಡೆಗಳು ಕಾಣಿಸುತ್ತವೆ. ಅದರಲ್ಲಿ ಒಂದು ಈ ಚೈನಾ ಭಾರತವನ್ನ ಭದ್ರತಾ ಮಂಡಳಿಗೆ ಸೇರಿಸೋದಕ್ಕೆ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಯಾಕೆಂದ್ರೆ ಭಾರತ ಏಷ್ಯಾದಲ್ಲಿ ಚೈನಾಗೆ ಪರ್ಯಾಯವಾಗಿ ಬೆಳೆದು ನಿಲ್ತಾ ಇದೆ. ಇವತ್ತು ಚೈನಾದ ಅಕ್ಕಪಕ್ಕದಲ್ಲೇ ಆ ದೇಶಕ್ಕೆ ಯಾವುದಾದ್ರೂ ಒಂದು ದೊಡ್ಡ ಥ್ರೆಟ್ ಇದೆ ಅಂದ್ರೆ ಅದು ಭಾರತ. ಹೀಗಾಗಿ ಭಾರತ ಭದ್ರತಾ ಮಂಡಳಿಯ ಸದಸ್ಯತ್ವವನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಚೈನಾ ಒಪ್ಪೋದಿಲ್ಲ. ಆದರೆ ಇತ್ತೀಚೆಗೆ ಚೈನಾ ಒಂದು ನಾಟಕ ಆಡೋದಕ್ಕೆ ಶುರು ಮಾಡ್ತಾ ಇದೆ. ಅದೇನು ಅಂದ್ರೆ G4 ದೇಶಗಳಲ್ಲಿ ಜಪಾನನ್ನ ಬಿಟ್ಟು ಭಾರತ ಬರೋದಾದ್ರೆ ಭಾರತವನ್ನ ಬೆಂಬಲಿಸುವ ಬಗ್ಗೆ ಚೈನಾ ಯೋಚನೆ ಮಾಡಬಹುದು ಅಂತ ಚೈನಾ ಹೇಳ್ತಾ ಇದೆ. ಯಾಕೆಂದ್ರೆ ಜಪಾನ್ 1930-40ರ ದಶಕದಲ್ಲಿ ಚೈನಾಗೆ ಕೊಟ್ಟಿರೋ ಹೊಡೆತ ಇದೆಯಲ್ಲ, ಅದನ್ನು ಅವರು ಇವತ್ತಿಗೂ ಮರೆಯೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿನೇ ಜಪಾನ್ ವಿರುದ್ಧ ಚೈನಾ ಸದಾ ಕತ್ತಿ ಮಸೀತಾ ಇರುತ್ತೆ. ಅಲ್ಲದೆ ಒಂದು ವೇಳೆ ಭಾರತ ಜಪಾನನ್ನ ಬಿಡೋದೇ ಆದರೆ ಅಲ್ಲಿಗೆ G4 ದೇಶಗಳ ನಡುವಿನ ಒಗ್ಗಟ್ಟು ಒಡೆದ ಹಾಗಾಗತ್ತೆ ಅನ್ನೋ ಲೆಕ್ಕಾಚಾರ ಚೈನಾದ್ದು. ಹೀಗಾಗಿ ಚೈನಾ ಇಲ್ಲಿ ಹೊಸದೊಂದು ಆಟವನ್ನು ಕಟ್ತಾ ಇದೆ. ಆದರೆ ಭಾರತ ಮಾತ್ರ ಯಾವುದೇ ಕಾರಣಕ್ಕೂ
G4 ದೇಶಗಳನ್ನ ಬಿಡುವ ಮಾತೇ ಇಲ್ಲ ಅಂತ ಹೇಳಿದೆ. ಹೀಗಾಗಿ ಚೈನಾ ಯಾವುದೇ ಕಾರಣಕ್ಕೂ ಭಾರತದ ಸದಸ್ಯತ್ವಕ್ಕೆ ಒಪ್ಪಿಗೆಯನ್ನು ಕೊಡೋದಿಲ್ಲ. ಇದಲ್ಲದೆ ಭಾರತ ಸೇರಿದ ಹಾಗೆ G4 ದೇಶಗಳಿಗೆ ಸದಸ್ಯತ್ವವನ್ನು ಕೊಡಿ, ಆದ್ರೆ ವಿಟೋ ಪವರ್ ಅನ್ನ ಕೊಡಬೇಡಿ ಅಂತ ಕೂಡ ಕೆಲ ದೇಶಗಳು ಹೇಳ್ತಾ ಇವೆ. ಅದನ್ನ ಭಾರತ ಹಾಗೂ ಇನ್ನಿತರ G4 ದೇಶಗಳು ವಿರೋಧಿಸ್ತಾ ಇವೆ. ಕೊಡೋದಾದ್ರೆ ಈಗಿರೋ 5 ದೇಶಗಳಿಗೆ ಏನೆಲ್ಲ ಕೊಡಲಾಗಿದೆಯೋ ಅದೆಲ್ಲವನ್ನ ನಮಗೂ ಕೊಡಿ, ಇಲ್ಲದೆ ಇದ್ರೆ ಆ ಸದಸ್ಯತ್ವವೇ ನಮಗೆ ಬೇಡ ಅಂತ ಈ 4 ರಾಷ್ಟ್ರಗಳು ಹಠ ಹಿಡಿದಿವೆ. ಇನ್ನು ಭಾರತ, ಜಪಾನ್ ಎರಡೂ ಕೂಡ ಏಷ್ಯಾದಲ್ಲೇ ಇವೆ. ಹಾಗೆ ನೋಡಿದ್ರೆ ಪೂರ್ವ ಏಷ್ಯಾದಿಂದ ಈಗಾಗಲೇ ಚೈನಾ ಭದ್ರತಾ ಮಂಡಳಿಯ ಸದಸ್ಯತ್ವವನ್ನು ಪಡ್ಕೊಂಡಿದೆ. ಇನ್ನು ಜರ್ಮನಿ ಯುರೋಪ್ ಅಲ್ಲಿದೆ, ಅಲ್ಲಿ ಫ್ರಾನ್ಸ್ ಹಾಗೂ ಬ್ರಿಟನ್ಗಳ ಜೊತೆ ಜರ್ಮನಿ ಕೂಡ ಸೇರಿಕೊಳ್ಳುತ್ತೆ. ಸೊ ಏಷ್ಯಾ ಮತ್ತು ಯುರೋಪ್ನ ದೇಶಗಳೇ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವವನ್ನು ಹೆಚ್ಚು ಪಡೆಯೋದರಿಂದ ರೀಜನಲ್ ಕಾನ್ಫ್ಲಿಕ್ಟ್ಗಳಿಗೆ ಕೂಡ ಇದು ಕಾರಣ ಆಗುತ್ತೆ. ಇದು ಕೂಡ G4 ದೇಶಗಳ ಭದ್ರತಾ ಮಂಡಳಿಯ ಶಾಶ್ವತ ಸದಸ್ಯತ್ವಕ್ಕಿರುವ ಬಹುದೊಡ್ಡ ಅಡ್ಡಿ ಅಂತ ಹೇಳಲಾಗ್ತಾ ಇದೆ. ಇನ್ನು ಪಶ್ಚಿಮದ ದೇಶಗಳು ಹಾಗೂ ಅಮೆರಿಕ ತನ್ನ ಮಾತನ್ನು ಕೇಳದ ಭಾರತಕ್ಕೆ ಬೆಂಬಲವನ್ನು ಕೊಡುತ್ವಾ ಅನ್ನೋ ಅನುಮಾನ ಅಂತೂ ಇದ್ದೇ ಇದೆ. ಹೀಗಾಗಿ ಈ ಎಲ್ಲ ಕಾರಣಗಳಿಂದ G4ಗೆ ಮಾತ್ರವೇ ಭದ್ರತಾ ಮಂಡಳಿಯಲ್ಲಿ ಸ್ಥಾನ ಸಿಗೋದು ಡೌಟ್ ಅಂತ ಹೇಳ್ತಾ ಇದ್ದಾರೆ. ಗೆಳೆಯರೆ, ಈ ಮಾತು ನಿಜ ಕೂಡ. ಸದ್ಯಕ್ಕೆ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ಪಡೆದಿರುವ 5 ದೇಶಗಳು 3 ಖಂಡಗಳಿಗೆ ಮಾತ್ರ ಸೀಮಿತ ಆಗಿವೆ. ಇಲ್ಲಿ ದಕ್ಷಿಣ ಅಮೆರಿಕ, ಆಫ್ರಿಕಾ ಹಾಗೂ ಓಷಿನಿಯಾದಿಂದ ಯಾವುದೇ ದೇಶವನ್ನು ಕೂಡ ಭದ್ರತಾ ಮಂಡಳಿಗೆ ತೆಗೆದುಕೊಂಡಿಲ್ಲ. ಈಗ G4 ದೇಶಗಳಲ್ಲಿ ಬ್ರೆಜಿಲ್ ಇರೋದ್ರಿಂದ ಆ ಕೊರತೆ ಒಂದಷ್ಟರ ಮಟ್ಟಿಗೆ ನಿವಾರಣೆ ಆಗುತ್ತೆ. ಆದರೆ ಇವುಗಳ ಜೊತೆಗೆ ದಕ್ಷಿಣ ಆಫ್ರಿಕಾ, ಆಸ್ಟ್ರೇಲಿಯಾಗಳಿಗೆ ಕೂಡ ಭದ್ರತಾ ಮಂಡಳಿಯಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡುವ ಮೂಲಕ ಈಗಾಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇವೆ. ಆದರೆ ಇದೆಲ್ಲದಕ್ಕೂ ಆ 5 ದೇಶಗಳು ಹೇಗೆ ಸ್ಪಂದಿಸುತ್ತವೆ ಅನ್ನೋದನ್ನ ಕಾದು ನೋಡಬೇಕು. ಸದ್ಯಕ್ಕಂತೂ ಫ್ರಾನ್ಸ್ ಮತ್ತು ಬ್ರಿಟನ್ಗಳು ಭಾರತದ ಸದಸ್ಯತ್ವಕ್ಕೆ ಜೈ ಎಂದಿವೆ. ಇನ್ನುಳಿದ 3 ದೇಶಗಳ ಪೈಕಿ ರಷ್ಯಾ ಹಾಗೂ ಅಮೆರಿಕಾಗಳು ಅಕಸ್ಮಾತ್ ಭಾರತವನ್ನ ಬೆಂಬಲಿಸೋದಕ್ಕೆ ಸಿದ್ಧ ಆದರೂ ಕೂಡ ಚೈನಾ ಯಾವುದೇ ಕಾರಣಕ್ಕೂ ಆ ಕೆಲಸಕ್ಕೆ ಮುಂದಾಗೋದಿಲ್ಲ. ಹೀಗಾಗಿ ಭಾರತಕ್ಕೆ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಸಿಗುವುದು ಅನ್ನೋದು ಸದ್ಯದ ಮಟ್ಟಿಗೆ ಅಸಾಧ್ಯದ ಮಾತು ಅಂತಲೇ ವಿಶ್ಲೇಷಿಸಲಾಗ್ತಾ ಇದೆ. ಇದು ಗೆಳೆಯರೆ ಭಾರತದ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವದ ಕನಸು ಮತ್ತು ಪ್ರಯತ್ನ ಹಾಗೂ ಅದಕ್ಕಿರುವ ವಾಸ್ತವಿಕ ಅಡ್ಡಿಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.